ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ BBMP ಲಿಮಿಟ್ಸಲ್ಲಿ ಹೆಸರುಗಳದು ವಾರ್ಡ್ ನಂಬರ್ಗಳು ಎಲ್ಲ ಗೊಂದಲ ಆಗಿದೆ. ಇದಕ್ಕೆ ಮುಂಚೆ ವಾರ್ಡ್ ನಂಬರ್ 6 ಆಗಿತ್ತು ಕೆಂಪೇಗೌಡ, ಚೌಡೇಶ್ವರಿ ವಾರ್ಡ್ ಬಂದು 1 ಆಗಿತ್ತು. ಇದು ತಾಂತ್ರಿಕ ದೋಷ. ಮತ್ತು ಇನ್ನೊಂದು ಬೇರೆ ಕ್ಷೇತ್ರನೂ ನಮ್ಮ ಕ್ಷೇತ್ರನೂ ಎರಡು ಮರ್ಜ್ ಮಾಡಿದರು. ಅಂದರೆ ಎಲ್ಲ ಕಡೆ ಏನು 5 ಇದು ನಡೀತಾ ಇದೆ ಅದರಲ್ಲಿ ಫುಲ್ ಎಲ್ಲ ಮರ್ಜ್ ಆಗಿತ್ತು. ತಿರ್ಗಾ ನಾವೇನು ಮಾಡ್ರಿ, ಸೀರಿಯಲ್ ವೈಸ್ ಬೇಕು, ಕೆಂಪೇಗೌಡ 1 ಬೇಕು, ಚೌಡೇಶ್ವರಂ ಮುಂದೆ 2 ಬೇಕು ಅಂತ ಏನು ನಾವೆಲ್ಲ ಹೋಗಿ ತಿರ್ಗಾ ಸಾಹೇಬ್ರನ್ನ ಮೀಟ್ ಮಾಡಿ ನಾನು ಕೇಶವರಾಜಣ್ಣವರು ಎಲ್ಲ ಹೋಗಿ ಮಾತಾಡಿ ಇದು ಮಾಡಿ ಬಂದ್ರಿ. ಏನೋ ತಾಂತ್ರಿಕ ದೋಷದಿಂದ ಕೆಂಪೇಗೌಡ ವಾರ್ಡ್ ಹೋಗಿ ಮಿಸ್ಟೇಕಾಗಿ 1ನೇ ವಾರ್ಡ್ ಇದ್ರೂ ಅದೇನಾಯಿತು, ಚೌಡೇಶ್ವರಿ ವಾರ್ಡ್ಗೋಯ್ತು. ಹಂಗನ್ಬಿಟ್ಟು ಇಲ್ಲಿ ಯಾರು ನೀವೇ ಇಲ್ಲಿನ BJP ನಾಯಕರು ಇನ್ನೊಬ್ಬರು ಮತ್ತೊಬ್ಬರು ಹೇಳೋ ಥರ ನಾವು ಕೆಂಪೇಗೌಡ್ರನ್ನೇ ತೆಗೆದುಬಿಟ್ಟಿದ್ದೀರಿ ಹೆಸ್ರನ್ನ, ಇಲ್ಲ ಚೌಡೇಶ್ವರಮ್ಮನ ಹೆಸ್ರನ್ನೇ ತೆಗೆದುಬಿಟ್ಟಿದ್ದೀರಿ ಅಂತ ಹೇಳ್ಕೊತಾ ಇರೋದು ಇದು ಸರಿಯಾದ ಕೆಲಸ ಅಲ್ಲ. ರಾಜಕೀಯ ಮಾಡಿರಿ, ಮಾಡಬೇಡ್ರಿ ಅಂತ ಹೇಳಲ್ಲ, ಯಾವುದ್ರಲ್ಲಿ ಮಾಡಬೇಕೋ ಅದನ್ನು ಮಾಡಬೇಕು. ಈಗ ಕೆಂಪೇಗೌಡ ವಾರ್ಡ್ ಬಂದು ಬೆಂಗಳೂರು ಸ್ಟಾರ್ಟ್ ಆಗಿರೋದು ಯಲಹಂಕದಿಂದ. ನಾವು ಹುಟ್ಟಿ ಬೆಳೆದಿರೋದು ಯಲಹಂಕದಲ್ಲೇ, ಅರ್ಥ ಆಯ್ತಾ? ನಾವು ಒಬ್ಬ ಒಕ್ಕಲಿಗರಾಗಿ ನಮ್ಮ ಕೆಂಪೇಗೌಡ್ರ ಹೆಸರು, ಇಲ್ಲ ನಮ್ಮ ಕೇಶವರಾಜಣ್ಣವರು ಅವರು ಒಕ್ಕಲಿಗರಾಗಿ ಕೆಂಪೇಗೌಡರು ಹೆಸರು ತೆಗೆದು ಬರೀ ಯಲಹಂಕ ಓಲ್ಡ್ ಟೌನ್ ಅನ್ನೋ ನೇಮ್ ಪ್ಲೇಟ್ ಹಾಕ್ಕೊಬೇಕು ಅಂತ ನಮ್ಮ ಯಲಹಂಕ ಅನ್ನೋ ಉದ್ದೇಶದಿಂದ ನಾವೇನು ಲೆಟ್ರ್ ಕೊಟ್ಬಿಟ್ಟು ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತ ಹೇಳ್ಬಿಟ್ಟು ನಾವು ಹೋಗಿ ಬಲವಂತವಾಗಿ ನಮ್ಮ ಸರ್ಕಾರ ಐತೆ ಹೌದು ಸ್ವಾಮಿ, ನಮ್ಮ ಸರ್ಕಾರನೇ ಇರೋದು. ನಮ್ಮ ಸರ್ಕಾರದಲ್ಲಿ ನಾವೇನು ಮಾಡಬೇಕೋ ನಮಗೂ ತಿಳುವಳಿಕೆ ಇದ್ದು ಅದನ್ನು ನಾವು ಮಾಡಿರ್ತೀನಿ. ಏನೋ ತಾಂತ್ರಿಕ ದೋಷದಿಂದ ಆಗಿದೆ, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಗೆಜೆಟ್ ಫುಲ್ ಫೈನಲ್ ಆಗಿಬಿಟ್ಟಿದ್ಯಾ? ಆಗಿಲ್ಲ ತಾನೇ, ಇನ್ನೂ ಕಾಯಬೇಕು. ಇದರಿಂದ ದೊಡ್ಡದಾಗಿ ರಾಜಕೀಯ ಮಾಡೋದು, ಈಗ ಮಾತೆತ್ತಿದ್ರೆ ಲೋಕಲ್ ಕಾಂಗ್ರೆಸ್ಸು ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಅವರಿದ್ದಾರೆ, ಇವರೇ ಮಾಡಿರೋದೆಲ್ಲ ಅನ್ನೋದು ತಪ್ಪು. ಏನಿದೆ ಮತ್ತೆ ನಾವು ಸಚಿವರ ಹತ್ರ ಹೋಗಿ ಮಾತಾಡಿ, ನಾವು ನಮ್ಮ ನಾಯಕರಾದ ಕೇಶವರಾಜಣ್ಣವರು ಎಲ್ಲ ಹೋಗಿ ಮಾತಾಡಿ ಇದು ಮಾಡಿದ್ದೀರಿ. ಇದು ಎಲ್ಲ ಚೇಂಜಸ್ ಆಗುತ್ತೆ. ಚೌಡೇಶ್ವರಂ ವಾರ್ಡು ಹಾಗೇ ಆಗುತ್ತೆ, ಆಗದಿರ ಏನಿಲ್ಲ. ಕೆಂಪೇಗೌಡ ವಾರ್ಡು ಹಾಗೇ ಆಗುತ್ತೆ. ಆಕಾಶ್ ವಾರ್ಡ್ ಅನ್ನೋದೊಂದು ಗೊಂದಲ ಇದೆ. ಆಕಾಶ್ ವಾರ್ಡ್ ಬಂದು ಆಕಾಶ್ ಅನ್ನೋ ಹೆಸರು ಯಾವುದೋ ರಾಜಕೀಯ ವ್ಯಕ್ತಿ ಮೊಮ್ಮಗನ ಹೆಸರು, ಮಗನ ಹೆಸರು, ನಾವು ಗೂಗಲಲ್ಲಿ ಚೆಕ್ ಮಾಡಿದ್ರಿ, ಅದು ಇದು ಅಲ್ಲ. ಆಕಾಶ್ ಅನ್ನೋದು ಏರ್ಫೋರ್ಸ್ ಲೈನಲ್ಲಿ ಏನಿದ್ರಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಅಲ್ಲಿನ ಏರ್ಫೋರ್ಸ್ ಇದು 2 ವರ್ಷಕ್ಕೊಂದ್ಸತಿ, ನಾವು ಚಿಕ್ಕ ಹುಡುಗರಿಂದ ನೋಡ್ಕೊಂಬಂದಂಗೆ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ ಏರ್ ಶೋ ನಡೆಯುತ್ತೆ. ಇಡೀ ಪ್ರಪಂಚಾದ್ಯಂತ ಜನ ಬರ್ತಾರೆ, ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ಹಲವು ದೇಶಗಳ ಜೆಟ್ಗಳು ಬಂದು ಇಲ್ಲಿ ಪ್ರದರ್ಶನ ನೀಡುತ್ತೆ. 2 ವರ್ಷಕ್ಕೊಂದ್ಸತಿ ಬೆಂಗಳೂರು ಹೆಸರು ಪ್ರಪಂಚಾದ್ಯಂತ ವಿಸ್ತಾರ ಆಗುತ್ತೆ, ಅರ್ಥ ಆಯ್ತಾ? ಅದರಿಂದ ಏರ್ಫೋರ್ಸ್ ಸ್ಟೇಷನ್ ಇರೋದ್ರಿಂದ ಅದು ನಾವೆಲ್ಲ ಸೇರಿ ಇಟ್ಟಿರೋದಲ್ಲ. ಅದು ಮೋಸ್ಟ್ಲಿ ಅಲ್ಲಿರೋ ಡಿಫೆನ್ಸ್ ಅವ್ರು ಅಪ್ರೋಚ್ ಮಾಡಿನೋ ಏನೋ ಅದು ಅಲ್ಲಿಂದ ಆಗಿರೋದು. ನಾವು ಯಾರು ಇದನ್ನ ಆಕಾಶ್ ಮಾಡಿರಿ, ವೆಂಕಟಾಲ ತೆಗೆದುಬಿಡ್ರಿ, ಮಾರುತಿನಗರ ತೆಗೆದುಬಿಡ್ರಿ, ನಾವು ಓಡಾಡೋ ರೋಡ್ಗಳು, ನಾವು ಓಡಾಡೋ ಊರುಗಳಲ್ಲಿ ನಾವು ಹೆಸರು ತೆಗಿಯೋಷ್ಟು ದಡ್ರಲ್ಲ. ನಮಗೇನು ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಆ ಉದ್ದೇಶದಿಂದ ಒಂದು ಏರ್ಫೋರ್ಸ್ ಸ್ಟೇಷನ್ ಅಲ್ಲಿ ಏನಿದೆ ಬೋರ್ಡು, ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ಅಂತಿದೆ. ಆ ಹುಂಚಪಾನಹಳ್ಳಿ ಕೆರೆ ಏನು ಬರುತ್ತೆ ಅಲ್ಲಿವರೆಗೂ ನಮ್ಮ ಕ್ಷೇತ್ರದ ಬಾರ್ಡ್ರ್ ಬರುತ್ತೆ. ಆ ಉದ್ದೇಶದಿಂದ ಅವ್ರು ಇಟ್ಟಿರೋದೇ ಹೊರತು ನೀವು ಯಾವಾಗ ಇದನ್ನೆಲ್ಲ ಸ್ವಲ್ಪ ಕಾವೇ ಬುರ್ಸಿದ್ರೋ ರಾಜಕೀಯದವ್ರ ಹೆಸರು ಅಂತ ನಾವು ಕುತ್ಕೊಂಡು ಮಾತಾಡಿದಾಗ ಏನಕ್ಕೆ ಇಟ್ಟಿದ್ದೀರ ಅಂತ ಕೇಳಿದಾಗ ನಮಗೆ ಈ ಡೀಟೇಲ್ ಅವ್ರು ಹೇಳಿದ್ದಾರೆ, ಅರ್ಥ ಆಯ್ತಾ? ಅದರಿಂದ ಈ ಹೆಸರು ಬಂದಿರೋದು. ಸುಮ್ಮನೆ ಯಾರ್ದೋ ರಾಜಕಾರಣಿ ಹೆಸರು ಅವೆಲ್ಲ ಸುಳ್ಳು. ಇದೆಲ್ಲ ಕ್ಲಿಯರ್ ಆಗುತ್ತೆ. 1ನೇ ವಾರ್ಡ್ ಕೆಂಪೇಗೌಡ ಹಾಗೇ ಆಗುತ್ತೆ, ಚೌಡೇಶ್ವರಿ ವಾರ್ಡು ಚೌಡೇಶ್ವರಿ ಹಾಗೇ ಆಗುತ್ತೆ. ಇದು ಆಕಾಶ್ ಅನ್ನೋ ಇಟ್ಟಿರೋ ಹೆಸರು ಮಾತ್ರ ಅದೊಂದು ಏರ್ಫೋರ್ಸ್ ಸ್ಟೇಷನ್ ಇರೋದ್ರಿಂದ ಆಕಾಶ್ ವಾರ್ಡ್ ಅಂತ ಇಟ್ಟಿದ್ದಾರೆ. ಇದು ನಮಗೆ ಇದರಿಂದ ಬಂದಿರೋ ಮಾಹಿತಿ. ನಾವು ಮಾತಾಡಿದಾಗ ಈ ಥರ ಕ್ಲಿಯರೆನ್ಸ್ ಹೇಳಿದ್ದಾರೆ. ಇಷ್ಟಕ್ಕೆ ಇದು ಕ್ಲಿಯರ್ ಆಗುತ್ತೆ, ಯಾವ ಗೊಂದಲನೂ ಬೇಡ. ನಾನೊಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನಾನು ಏನು ಮಾಡಬೇಕೋ ನಮ್ಮ ನಾಯಕರ ಮುಖಾಂತರ ಅವ್ರನ್ನ ಕರ್ಕೊಂಡು ಈ ಒಂದು 4-5 ದಿವಸ ಅದೇ ಒಂದು ನನ್ನ ಕೆಲಸ ಅಂದ್ಕೊಂಡು ಹೋಗಿ ನಮ್ಮ ಕೈಯಲ್ಲಿ ಆದಷ್ಟು ಓಡಾಡಿ ಎಲ್ಲ ರೆಡಿ ಮಾಡಿದ್ದೀರಿ. ಇನ್ನೊಂದು 2 ದಿವಸದಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಅದಾದಮೇಲೆ ಜನಗಳು ಗೊತ್ತಾಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.